ಟಿಕೆಟ್ ಲೆಕ್ಕಾಚಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಂಕೀರ್ತಂ, ಹಳಿ ಮೈಸೂರು ಭಾಗದಲ್ಲಿ ಒಂದು ಸೀಟು ಗೆಲ್ಲಲ್ಲ ಅಂತ ನಟರಾಜ್ ಗೌಡರು ಹೇಳ್ತಿದ್ದಾರೆ. ಅವರು ಈ ರೀತಿ 2019 ಹೇಳಿದ್ರು, ಗೆದ್ದಿದ್ದು ಒಂದೇ ಸೀಟು ಕಾಂಗ್ರೆಸ್, ಅದನ್ನು ಅವ್ರು ಜ್ಞಾಪಕ ಇಟ್ಕೋಬೇಕು. ಎರಡನೇದಾಗಿ ನಾನು ಹೇಳುವಂಥದ್ದು ಅಭ್ಯರ್ಥಿಗಳು ಎಂತೆಂಥವ್ರನ್ನ ಕೊಟ್ಟಿದ್ದಾರೆ. ಈಗ ಮಂಡ್ಯದಲ್ಲಿ ಅವರ ಒಬ್ಬ KPCC ಪ್ರಧಾನ ಕಾರ್ಯದರ್ಶಿ ಹೇಳ್ತಾರೆ 100 ಕೋಟಿಗೆ ಲೋಕಸಭಾ ಕ್ಷೇತ್ರದ ಸೀಟನ್ನು ಕಾಂಗ್ರೆಸ್ ಅವ್ರು ಮಾರ್ಕೊಂಡಿದ್ದಾರೆ ಅಂತ. ಅವರೊಬ್ಬರು ವೈದ್ಯರು, ಅವರೊಬ್ಬರು ಅಲ್ಲಿ ಪ್ರಮುಖ ಕಾರ್ಯಕರ್ತರು, ಕಾಂಗ್ರೆಸ್ KPCC ಪ್ರಧಾನ ಕಾರ್ಯದರ್ಶಿಗಳು, ಅವರೇ ಇಂಥ ಗಂಭೀರ ಆರೋಪ ಮಾಡಿದಾಗ ಸ್ವಾಭಾವಿಕವಾಗಿ ಅವ್ರನ್ನ ನೋಡಿದ್ರೆ ಹೇಳ್ತಾರೆ, ಅವರು ಭಾಷಣದಲ್ಲಿ ಹೇಳ್ತಾರೆ, ನಮ್ಮ ಅಳಿಯ MLA ಆಗಿದ್ದಾರೆ, ನಮ್ಮ ಅಣ್ಣ MLA ಆಗಿದ್ದಾರೆ, ನಮ್ಮ ಬೀಗರು MP ಆಗಿದ್ದಾರೆ, ಸೊ ನಮ್ದೆಲ್ಲ ತುಂಬ ಸಂಪನ್ಮೂಲ ಭರಿತ ಕುಟುಂಬ, ನಮಗೆ ಚುನಾವಣೆಯನ್ನು ಹೊಸದಲ್ಲ ಅಂತ ಅಭ್ಯರ್ಥಿನ ಆಗ್ತಾ ಇದ್ದಾರೆ. ಸೊ ಇನ್ನು ಗ್ರಾಮಾಂತರಕ್ಕೆ ಬಂದರೆ ಯಾರು ಈ ದಬ್ಬಾಳಿಕೆ ದೌರ್ಜನ್ಯದಲ್ಲಿ ಹೆಸರಾಂತರಾಗಿದ್ದಾರೆ ಅವ್ರನ್ನ DK ಸುರೇಶ್ ಅಂತ ಅವ್ರನ್ನ ಅಭ್ಯರ್ಥಿಗಳನ್ನ ಮಾಡಿದ್ದಾರೆ. ನಮ್ಮಲ್ಲಿ ಹೃದಯವಂತ ಡಾಕ್ಟರ್ CN ಮಂಜುನಾಥ್ ನಿಮ್ಮಲ್ಲಿ ಅಭ್ಯರ್ಥಿಯ ಕೊರತೆ ಇದ್ದು ನೀವು JDS ಕರ್ಕೊಂಡು ಬಂದು ನಿಲ್ಸಿದ್ದೀರಿ ಅಂತ. ಡಾಕ್ಟರ್ CN ಮಂಜುನಾಥ್ ಅವರಿಗೆ ಪಕ್ಷಾತೀತವಾಗಿ ಬೆಂಬಲವಾಗಿದೆ. ನಮ್ಮ ಸಿಂಬಲ್ನಲ್ಲಿ ನಮಗೆ ಕಳೆದ ಬಾರಿ 6,75,000 ಮತಗಳು ಬಂದಿದೆ. ಸೊ ಅದೊಂದು ರಾಜಕೀಯ ಸ್ಟ್ರಾಟಜಿ ನಮ್ಮದು. ನಾವು ನಮ್ಮ ಸಿಂಬಲ್ನಲ್ಲಿ ನಿಲ್ಲಿಸಿದ್ರೆ ನಮಗೆ JDS BJP ಒಂದಾದ್ರೇ 2019 DK ಸುರೇಶ್ ಸಿಂಗಲ್ ಅಭ್ಯರ್ಥಿ ಗೆದ್ದಿರುವಂಥದ್ದು. ಸೊ BJPಗೆ 6.25 ಲಕ್ಷ ವೋಟ್ ಬಂದಿತ್ತು ಅಂತ ಮೈತ್ರಿ ಸಂದರ್ಭದಲ್ಲೂ ಕೂಡ. ಸೊ ಹಾಗಾಗಿ ನಮಗೆ BJP ಸಿಂಬಲ್ನಲ್ಲಿ ನಿಂತರೆ ನಾವು ಪ್ಲಸ್ ಆಗಿ ಖಂಡಿತ ಅದಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಡಾಕ್ಟರ್ CN ಮಂಜುನಾಥ್ ಅವರು ಗೆಲ್ತಾರೆ. ಆಮೇಲೆ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಗಳು, ಕೆಲಸಗಳನ್ನ ಮತ್ತೆ ಆಕ್ಸೆಸಬಲ್ ಆಗಿ ಮಾಡಿರುವಂಥ ಒಂದು ಹೆಗ್ಗಳಿಕೆ ಡಾಕ್ಟರ್ CN ಮಂಜುನಾಥ್ ಅವ್ರಿಗಿದೆ. ಸೊ ಹಾಗೆ ಅಂಥ ಅಭ್ಯರ್ಥಿಗೆ ಮತ ನೀಡಬೇಕಾ, ಮತ್ತೆ ಈ ಥರ ದೌರ್ಜನ್ಯ ಮಾಡೋರು, ಈ ಥರ ಸುಮಾರಷ್ಟು ಹಣ ಭ್ರಷ್ಟಾಚಾರದಿಂದ ಸಂಪಾದನೆ ಮಾಡಿರೋಂಥವ್ರು ನೀಡಬೇಕಾ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. ಅದಲ್ಲದೆ ತಾವು ಇವಾಗ ತುಮಕೂರು ಅಥವಾ ಬೆಂಗಳೂರು ಇದನ್ನು ತಗೊಂಡ್ರೆ ಅವ್ರ ಹತ್ರ ಕ್ಯಾಂಡಿಡೇಟೇ ಇಲ್ಲ. ಬೆಂಗಳೂರಿನ 3 ಕ್ಷೇತ್ರಗಳಿಗೆ ಅವ್ರ ಹತ್ರ ಕ್ಯಾಂಡಿಡೇಟೇ ಇರಲಿಲ್ಲ. ಮಂತ್ರಿಗಳ ಮಕ್ಕಳು ಮತ್ತೆ ಅಲ್ಲಿಂದ ಹುಡ್ಕೊಂಡ್ ಬಂದವ್ರನ್ನ ಯಾರು ಬೇಡ ಅಂತ ಬೆಸ್ಟ್ ಔಟ್ ಆಫ್ ವರ್ಸ್ಟ್ ಪಿಕ್ ಮಾಡಿ ಅವ್ರ ಕ್ಯಾಂಡಿಡೇಟ್ಗಳನ್ನ ಹಾಕಿರೋ ಆ ರೀತಿ ಕಾಂಗ್ರೆಸ್ನ ಪರಿಸ್ಥಿತಿ. ನಟರಾಜ್ ಗೌಡ್ರೆ, ಕ್ವಿಕ್ ರಿಯಾಕ್ಷನ್. ಇಲ್ಲ, ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಇವರು JDS ಸಿಂಬಲ್ ಮೇಲೆ ನಿಲ್ಲಿಕ್ಕೆ ಧೈರ್ಯ ಇಲ್ಲದಂತಹ ಅಭ್ಯರ್ಥಿ, JDS ಸಿಂಬಲ್ ಮೇಲೆ ನಂಬಿಕೆ ಇಲ್ಲದಂತಹ ಅಭ್ಯರ್ಥಿ, JDS ನ ಕುಟುಂಬ ದೇವೇಗೌಡರ ಅಳಿಯನ್ನ ಕರ್ಕೊಂಡ್ಬಂದು ನಿಲ್ಸಿರುವಂತದ್ದು ದುರಂತ ಅಷ್ಟೇ. ಅವ್ರಲ್ಲಿ ಒಳ್ಳೆ ರಾಜಕಾರಣಿ ಅಲ್ಲ, ಒಳ್ಳೆ ವ್ಯಕ್ತಿ ಇರ್ಬೋದು, ಒಳ್ಳೆ ಡಾಕ್ಟರ್ ಇರ್ಬೋದು, ರಾಜಕಾರಣ ಅನ್ನೋದು ಅವ್ರಿಗೆ ಗೊತ್ತೂ ಇಲ್ಲ. ಆಮೇಲೆ DK ಸುರೇಶ್ ಮುಂದೆ ಅತ್ಯಂತ ದುರ್ಬಲ ಅಭ್ಯರ್ಥಿ ಆಗಿದ್ದಾರೆ ಅವರು. ಪೈಪೋಟಿನಲ್ಲಿ ಯಾವುದೇ, ಯಾಕಂದ್ರೆ DK ಸುರೇಶ್ ಅತ್ಯಂತ ಕ್ರಿಯಾಶೀಲರು ಮತ್ತೆ ಕೆಲಸ ಮಾಡೋಳಗೆ ನಂಬರ್ 1. ಸೀರೆ ಕುಕ್ಕರ್ ಹಂಚ್ತಾ ಇದ್ದಾರೆ ಅನ್ಸುತ್ತೆ ಗ್ರಾಮಾಂತರದಲ್ಲಿ. ತಾವು ಭಯ ಬಿದ್ದು ಸೀರೆ ಹಂಚೋದು, ಕುಕ್ಕರ್ ಹಂಚೋದು, ಹಣ ಹಂಚೋದು, ಆಮೇಲೆ ಅಲ್ಲಿ ನೀವು ಗಲಾಟೆಗಳನ್ನ ಮಾಡಿಸುವಂತದ್ದು, ಪ್ಯಾರಾಮಿಲಿಟರಿ ಬೇಕು ಅಂತ ಅದಕ್ಕೆ ಶಾಸಕರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಇದೆಲ್ಲ ಭಯ ಬಿದ್ದು ದುರ್ಬಲ ಅಭ್ಯರ್ಥಿಗಳು ಎದುರುಗಡೆ ಮಾಡುವಂತದ್ದಾಯ್ತು. ನಟರಾಜ್ ಗೌಡ್ರೆ, ದುರ್ಬಲ ಅಭ್ಯರ್ಥಿ ಇದ್ದಾಗ ನೀವು ಸೀರೆ ಹಂಚ್ತೀರಾ, ಕುಕ್ಕರ್ ಹಂಚ್ತೀರಾ? 0 ಗೆಲ್ತಾರೆ. ಬೆಂಗಳೂರಲ್ಲಿ ಇವರು 1 ಸೀಟು 2 ಸೀಟ್ ಬರ್ಬೋದು. ಏನೋ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪನವ್ರಿಗೋಸ್ಕರ ಉತ್ತರ ಕರ್ನಾಟಕದಲ್ಲಿ, ಮುಂಬೈ ಕರ್ನಾಟಕದಲ್ಲಿ 2-3 ಸೀಟ್ ಬರ್ಬೋದು ಅವ್ರಿಗೆ. ಬಿಟ್ರೆ ಖಂಡಿತವಾಗಿ ಸಿಂಗಲ್ ಡಿಜಿಟ್ ಗಿಳಿತಾರೆ ಅವರು. ಶತಸಿದ್ಧ ಸೋಲು ಅನ್ನೋದು ಬಿಜೆಪಿಗೆ ಈ ಬಾರಿ ಕಟ್ಟಿಟ್ಟ ಬುತ್ತಿ. ನಟರಾಜ್ ಗೌಡ್ರ ಪ್ರಕಾರ ಬಿಜೆಪಿ ಸಿಂಗಲ್ ಡಿಜಿಟ್ಗೆ ಏರತ್ತೆ, ಸಿಂಗಲ್ ಡಿಜಿಟ್ಗೆ ಇಳಿಯತ್ತೆ, ಕಾಂಗ್ರೆಸ್ ಡಬಲ್ ಡಿಜಿಟ್ಗೆ ಏರತ್ತೆ ಅನ್ನೋದು ಅವರ ಕಾನ್ಫಿಡೆನ್ಸ್. ವಾಪಸ್ ಬರ್ತೀನಿ, ಚಿಕ್ಕ ಬ್ರೇಕ್ ಆದ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.